ಹ್ಯಾಪಿ ಸಂಕ್ರಾಂತಿ. ತಾಯಿಗೆ ಎಲ್ಲ ಬೆಲ್ಲ ತಿನ್ನು, ಒಳ್ಳೆ ಮಾತಾಡು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಕರ ಸಂಕ್ರಮಣ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಹೇಗೆ ಮಾಡ್ತೀನಿ ಸಂಕ್ರಮಣ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಐರಾ ಇವಾಗ ಎದ್ದು ಹಾಯ್ ಮಾಡು. ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಸಂಕ್ರಾಂತಿ ಹೇಳು ಹೇಳು. ಓಕೆ, ಇವಾಗ ರಂಗೋಲಿ ಹಾಕಿ ಬಂದೆ. ರಂಗೋಲಿ ಹೇಗಿದೆ ಅಂತಂದರೆ ಹೇಳಿ. ಮತ್ತು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಐರನು ಅದಾಳೆ. ಇವಾಗ ಹೂ ಇಟ್ಟು ಎಲ್ಲ ಪೂಜೆ ಮಾಡಿದೆ. ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಂದು ಡಿಶ್ ಏನಂದ್ರೆ ಸಂಕ್ರಮಣಕ್ಕೆ ಸ್ಪೆಷಲ್ ಏನ್ ಮಾಡ್ತಾ ಇದ್ದೀನಿ ಅಚ್ಚು ನಾನು? ಸಂಕ್ರಾಂತಿ ಸ್ವೀಟ್ ಅಂಡ್ ಸ್ಪೈಸಿ. ಅದಕ್ಕೇನಂತಾರೆ? ಪೊಂಗಲ್. ಪೊಂಗಲ್ ಸ್ವೀಟ್ ಅಂಡ್ ಸ್ಪೈಸಿ. ಫ್ರೆಂಡ್ಸ್, ನಾನು ಸ್ವೀಟ್ ಪೊಂಗಲ್ಲು ಅಂಡ್ ಖಾರ ಪೊಂಗಲ್ಲು ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ಲು ಅಚ್ಚುಗೆ, ಖಾರ ಪೊಂಗಲ್ಲು ನನಗೆ. ಎಸ್ಪೆಷಲಿ ನನಗೆ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ. ಅಚ್ಚುಗೆ ಸ್ವೀಟ್ ಪೊಂಗಲ್ಲು ಅಂಡ್ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ನಾನಿವಾಗ ಪೊಂಗಲ್ ಮಾಡ್ತಾ ಇದ್ದೀನಿ. ಪೊಂಗಲಿಗೆ ಇದು ಹೆಸರು ಬೇಳೆ ತೊಗೊತಾ ಇದ್ದೀನಿ. ಓಕೆ, ರೈಸ್ ತೊಗೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಬೆಲ್ಲ ಫುಲ್ಲು ಕರಗುವವರೆಗೆ ವೇಟ್ ಮಾಡಬೇಕು. ಕರಗಿದಾದಮೇಲೆ ನಾವು ಬಾಯ್ಲ್ ಮಾಡಿರ್ತೀವಲ್ಲ ರೈಸು ಆ್ಯಂಡ್ ಬೇಳೆ, ಅದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಕುದಿಸ್ಬೇಕು. ಆಮೇಲೆ ಒಂದು ಪ್ಯಾನ್ ತೊಗೊಂಡು ಗೀ ಹಾಕಿ, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಏನೇನು ತೊಗೊಂಡಿರ್ತೀವಲ್ಲ ಅವನ್ನೆಲ್ಲ ಹಾಕಿ ಒಂಚೂರು ಗೀಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಅದರಲ್ಲೇ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವೀಟ್ ಪೊಂಗಲ್ ಈಸ್ ರೆಡಿ. ನೀವು ನೋಡ್ಬೋದು. ಅದೇ ಥರನೇ ನಾನು ಖಾರ ಪೊಂಗಲ್ ಹೇಗೆ ಮಾಡಿದ್ದೀನಿ ಅಂದರೆ, ಗೀ ತೊಗೊಂಡು ಈ ಥರ ಇಂಗ್ರೀಡಿಯೆಂಟ್ಸ್ ಸ್ಪೈಸಿ ಎಲ್ಲ ತೊಗೊಂಡಿದ್ದೀನಿ. ಇವನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಬಾಯ್ಲ್ ಮಾಡಿರ್ತೀವಲ್ಲ ರೈಸು ಆ್ಯಂಡ್ ಬೇಳೆನ, ಅದನ್ನು ಹಾಕಿ ಮಾಡಿದರೆ ಖಾರ ಪೊಂಗಲ್ ಈಸ್ ರೆಡಿ. ಫ್ರೆಂಡ್ಸ್, ಇದು ಸ್ವೀಟ್ ಪೊಂಗಲ್, ಇದು ಖಾರ ಪೊಂಗಲ್. ಏನು ತಿಂತಾ ಇದೆ? ಸ್ವೀಟ್ ಪೊಂಗಲ್. ಫ್ರೆಂಡ್ಸ್, ಮೊದಲನೇದಾಗಿ ಮಕರ ಸಂಕ್ರಾಂತಿ ಅಂದರೇನು ಅಂದರೆ, ಈ ದಿನ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಇದನ್ನು ಮಕರ ಸಂಕ್ರಾಂತಿ ಎಂದು ಹೇಳಲಾಗಿದೆ. ಮತ್ತು ಸಂಕ್ರಾಂತಿಯ ದಿನದಂದು ಜನರು ನದಿಗಳಿಗೆ ಪುಣ್ಯ ಸ್ನಾನ ಮಾಡಿ ಸೂರ್ಯದೇವನಿಗೆ ಪೂಜೆ ಸಲ್ಲಿಸುತ್ತಾರೆ. ಮತ್ತು ಮೇನ್ಲಿ ಏನಪ್ಪ ಅಂತಂದರೆ ರೈತರ ಹಬ್ಬವಾಗಿದೆ. ಬೆಳೆ ಕೈಗೆ ಬಂದ ಸಂಭ್ರಮದಲ್ಲಿ ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತೆ ಅಂತಂದು ಹೇಳ್ತಾರೆ. ಇನ್ನು ನಮ್ಮ ಹಳ್ಳಿ ಕಡೆ ಇವಾಗಾದರೂ ಮಾಡ್ತಾರೆ. ರೈತರು ತಮ್ಮ ಜಾನುವಾರುಗಳನ್ನು ಅಲಂಕಾರ ಮಾಡಿ ಕಿಚ್ಚು ಹಾಯಿಸುವುದು ಸಂಪ್ರದಾಯವಿದೆ. ಅದು ಈವ್ನಿಂಗ್ ಟೈಮ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿದೆ. ಆಮೇಲೆ ಈ ಹಬ್ಬದಲ್ಲಿ ಮುಖ್ಯ ವಿಶೇಷವೆಂದರೆ ಈ ಹಬ್ಬದಲ್ಲಿ ಮುಖ್ಯ ವಿಶೇಷ ಏನಂತ ಅಂದರೆ ಎಳ್ಳು ಬೆಲ್ಲ ಹಂಚೋದು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದು ಮಾತಾಡು ಎಂಬುದು ಇದರ ಆಶಯ. ಲಾಸ್ಟ್ಲಿ ಫಲ ಎರೆಯೋದು ಅಂತಂದು ಮಾಡ್ತಾರೆ. ಅದು ಅಪ್ ಟು 12 ಇಯರ್ಸ್ ಇರೋ ಮಕ್ಕಳಿಗೆ, ಗಂಡು ಅಥವಾ ಹೆಣ್ಣು ಇಬ್ಬರಿಗೂ ಫಲ ಎರೀತಾರೆ. ಆಮೇಲೆ ಫಲ ಎರೆಯೋದ್ರಿಂದ ಏನು ಯೂಸ್ಫುಲ್ ಅಂತ ಅಂದರೆ, ದೃಷ್ಟಿ ಆಗಿರ್ತೈತಲ್ಲ ಅದು ಹೋಗುತ್ತೆ, ಆರೋಗ್ಯ ಸಂತೋಷ ನೀಡುತ್ತೆ ಅಂತಂದು ನಂಬಲಾಗುತ್ತೆ. ಅದು ಹಳೆ ಕಾಲದಿಂದ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೇ ಮಾಡ್ತಾಯಿದ್ದೀವಿ.
ಇವಾಗ ಫಲ ಎರಿಬೇಕು ಅಂದರೆ ಏನೇನು ಬೇಕು ಅಂತಂದರೆ ಮೊದಲನೇದಾಗಿ ಬೋರೆ ಹಣ್ಣು ಅಥವಾ ಎಲಚೆ ಹಣ್ಣು ಬೇಕು. ಆಮೇಲೆ ಹೂವು, ಹಣ್ಣು, ನಾಣ್ಯ, ಕಬ್ಬಿಣದ ಚೂರು, ಗೆಣಸು, ಕಡಲೆ ಇವನ್ನೆಲ್ಲ ಹಾಕಿ ಫಲ ಎರಿಬೇಕು. ಸೊ ನಾನು ಯಾವ ಥರ ಮಾಡ್ತೀನಿ ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಬಿಟ್ಬಿಡು. No babies allowed here. No babies allowed here. ರಾ ಏನು ಅಪ್ಪು Ow, my puppy. Baba. ಓಂ ನಮ ಶಿವಾಯಪ್ಪ. ಹಚ್ಚುವಾಗ ಹೆಂಗ್ ಮಾಡ್ತಾಳ ನೋಡಿ, ಕೈ ಮುಗಿತಾಳ ಅವತ್ತೆ. ಹಾ ಅದು What? I'm just doing like some. Just. ಏ ಗುಬ್ಬಿ ಆಕೆ ಚೂರು ಮಾಡ್ಕೊಡು. ತಗೋ ಸುಣ್ಣ ಮೇಲೆ ಹಾಕಿಲ್ಲ ಕೊಡ್ತಾಳೆ. ಅಪ್ಪು ಚೆನ್ನಾಗಿ ನೋಡಲ್ಲ ಪಾಪನ. ಫ್ರೆಂಡ್ಸ್, ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಆಮೇಲೆ ಇಲ್ಲಿ ಫಲ ಎರಿಬೇಕು ಅಂತಂದರೆ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿಗೆ ಕುಂದಿರಿಸ್ಬೇಕು. ಸೊ ಅದಕ್ಕೆ ನಾನು ಪೂರ್ವ ದಿಕ್ಕಿಗೆ ಕುಂದಿರಿಸಿದ್ದೀನಿ. ಆಮೇಲೆ ಇವಾಗ ಏನೇನು ತೊಗೊಂಡಿದ್ದೀವಲ್ಲ ಅವನ್ನ 1 by 1 ಅವನ ಗೂಟ ಟಚ್ ಮಾಡಿಸ್ಬೇಕು, ಮುಟ್ಟಬೇಕು. ಅವನು ಮುಟ್ಟಿ ನಮಸ್ಕಾರ ಮಾಡಬೇಕು. ನಾನು ಇವಾಗ ಹೂವು, ಕಬ್ಬು ಅವನ್ನೆಲ್ಲ ಇಟ್ಟಿದ್ದೀನಲ್ಲ, 1 by 1 ನಾನು ನಮಸ್ಕಾರ ಮಾಡು ಅಂತಂದು ಹೇಳ್ತಾ ಇದ್ದೀನಿ. ಇವಾಗ ಗೆಣಸು ಅದನ್ನು ನಮಸ್ಕಾರ ಮಾಡಿದ. ಆಮೇಲೆ ಕಬ್ಬು ಇಟ್ಟಿದ್ದೆ, ಕಬ್ಬು ಇವನ್ನೆಲ್ಲ ನಮಸ್ಕಾರ ಮಾಡಿ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು, ನಾನಿವಾಗ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಆರತಿ ಮಾಡ್ತಾಯಿದ್ದೀನಿ. ಮತ್ತು ಅಚ್ಚುಗೆ ಫಸ್ಟ್ ಆವಿಗೆ ಬೇಕಂತಂದು ಹೇಳ್ತಾಯಿದ್ದ. ಸೊ ಅದಕ್ಕೆ ಆವಿಗೆ ಮಾಡ್ತಾಯಿದ್ದೀನಿ. ಐರಾ ಅಂತೂ ಆಳ್ತಾಯಿದ್ಲು. ಸೊ ಅದಕ್ಕೆ ಅಚ್ಚುಗೆ ಮಾಡಿದ್ರಾತು ಅಂತಂದು ಅಚ್ಚುಗೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಆ ಗ್ಲಾಸಲ್ಲಿ ಎಲ್ಲದೂ ಒಂದೊಂದೇ ಚೂರು ಹಾಕಿ ಇವಾಗ ಫಲ ಎರಿಬೇಕು. ನೋಡಿ, ಒಂದು 5 times ಮಾಡ್ತಾಯಿದ್ದೀನಿ ನಾನು. ನೀವು ಯಾವ ಥರ ಮಾಡ್ತಾಯಿದ್ದಾರಾ ಅಂತಂದು ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಅಷ್ಟು ಖುಷಿಯಾಗಿ ಮಾಡ್ಕೊತಾ ಇದ್ದ. ಆಯ್ತು, ನಿಮಗೂ ಇದೆ ನೆಕ್ಸ್ಟ್ ನಿಂದೆ, ಅನ್ನದಾದ್ಮೇಲೆ ನಿಂದೆ ಏನ ಅಲ್ಲ, ಅನ್ನದಾದ್ಮೇಲೆ ನಿಂದೆ.
ಫ್ರೆಂಡ್ಸ್, ಇವಾಗ ಐರಾಣ ಕುಂದಿರಿಸಿ ಫಲ ಎರಿತಾ ಇದ್ದೀನಿ. ಇವಾಗ 1 ಬೈ 1 ಪ್ಲೇಟ್ ಇಟ್ಟು ಅವಳನ್ನ ಕೈ ಹಿಡಿದು ಮುಟ್ಟಿಸ್ತಾ ಇದ್ದೀನಿ. ಹೂವು, ಹಣ್ಣು, ಎಲೆ, ಅಡಿಕೆ, ಗೆಣಸು, ಕಬ್ಬು, ನಾಣ್ಯದ ಚೂರು ಇವನ್ನೆಲ್ಲ ಸೇರಿಸಿ ಕೈ ಮುಟ್ಟಿಸ್ತಾ ಇದ್ದೀನಿ. ಆಮೇಲೆ ಅವಳಿಗೆ ಅರಿಶಿನ ಕುಂಕುಮ ಹಚ್ಚಿ ಆರತಿ ಬೆಳಗಿ, ಆಮೇಲೆ ಕೆಂಪು ನೀರು ಅದನ್ನ ಹೇಳೋದು ಮರ್ತಿದ್ದೆ. ಅಚ್ಚುಗೆ ಮಾಡಿದ್ದೀನಿ, ಬಟ್ ಹೇಳೋದು ಮರ್ತಿದ್ದೀನಿ. ಕೆಂಪು ನೀರು ಹಾಕಿ ದೃಷ್ಟಿ ತೆಗೆಯೋದು ಮಾಡ್ತಾರೆ. ಆಮೇಲೆ ಇವನ್ನೆಲ್ಲ ಒಂದೊಂದೇ ಚೂರು ಹಾಕಿ ಇವತ್ತು ಗ್ಲಾಸಲ್ಲಿ ಇಟ್ಟು ಫಲ ಎರಿತೀನಿ. ನೀವು ನೋಡ್ಬೋದು ಇವಾಗ. Happy Sankranti. None. Thank you so much. Happy Sankranti. ಸಾಕು ಎಲ್ಲರಿಗೂ ಎಲ್ಲರಿಗೂ ಎಲ್ಲ ಬೆಲ್ಲ ತಿನ್ನು, ಒಳ್ಳೆ ಮಾತನ್ನು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಸೊ ಅಚ್ಚನ ಫ್ರೆಂಡ್ ಬಂದಿದ್ಲು ಮನೆಗೆ, ಎಲ್ಲೂ ಸಕ್ಕರೆ ಕೊಡೋಕ್ಕೆ ಅಂತಂದು. ಸೊ ಅದನ್ನ ಕ್ಲಿಪ್ಸ್ ನಾನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅವಳು ಆಮೇಲೆ ನನಗೆ ಐರಾಗೂ ವಿಶ್ ಮಾಡಿ ಹೋದ್ಲು. ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.